ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾರ್ಟಿ ಜೋರಾಗಿ ನೋಡುತ್ತಿದೆ. ಈ ಹುಡುಗರು ಯೂಶುವಲ್ ಕುಡಿಯೋದು ತುಂಬ ಖುಷಿ ಆದಾಗ, ತುಂಬ ಟೆನ್ಷನ್ ಆದಾಗ. ಆದರೆ ತಾವು ಯಾವ ಕಾರಣ ಕುಡಿತಾ ಇದ್ರೋ ನನಗಂತೂ ಗೊತ್ತಾಗ್ತಾ ಇದೆ. ನೀವು ಯಾವಾಗಲೂ ಕುಡಿತೀರಲ್ವಾ, ಸೊ ನನ್ನ ಬುಡಕ್ಕೆ ಬರ್ತೀಯಲ್ಲ, ನಂದೇನೋ ಟೆನ್ಷನ್ ಬಿಡೋ. ನಿಮ್ಮ ಅಮ್ಮನ ಕಟ್ಕೊಂಡ್ಮೇಲೆ ಖುಷಿನೋ ಟೆನ್ಷನ್ ನೀನೇ ನಿರ್ಧಾರ ಮಾಡಪ್ಪ. ಸರಿ, ನಿಂದು ಹೇಳು. ವಾಟ್ ಎವರ್, ನಾನಂತರೂ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾವ ಕಾರಣಕ್ಕೆ? ನನ್ನ ತಲೆಯಲ್ಲಿ ಇವತ್ತು ಒಂದು ವಿಯರ್ಡ್ ಐಡಿಯಾ ಬರ್ತಿದೆ. ನಿನ್ಗೆ ಯಾವಾಗಲೂ ಬರೋದು ಅದೇ ಐಡಿಯಾ ತಾನೇ? ಡ್ಯಾಡ್ ಪ್ಲೀಸ್, ವಿಲ್ ಯು ಸ್ಟಾಪ್ ಜೋಕಿಂಗ್ ಆಲ್ವೇಸ್? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಲಾಂಗ್ ಟರ್ಮಲ್ಲಿ ಲೈಫ್ ಸೆಟ್ಲ್ ಆಗೋ ಥರ ಒಂದು ಐಡಿಯಾ ಬಂದಿದೆ. ಆದರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಇನ್ನೂ ಗೊತ್ತಿಲ್ಲ. ಮಾಡಬೇಕಾಗತ್ತೆ, ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ. ಅದನ್ನು ಮಿಸ್ ಮಾಡಿದರೆ ನಮ್ಮಷ್ಟು ದೊಡ್ಡ ಫೂಲ್ಸ್ ಯಾರೂ ಇರಲ್ಲ. ಏನೋ ಅದು? ಗೊತ್ತಾಗತ್ತೆ. ಮಾಮ್ಗೆ ಮಾಡಿರೋ ಅವಮಾನಕ್ಕೆ ಶರತ್ ವಿಲ್ ಹ್ಯಾವ್ ಟು ಪೇ. ನನ್ನ ಪ್ಲ್ಯಾನ್ನ ರಿಯಾಲಿಟಿಗೆ ತೊಗೊಂಬರೋಕ್ಕೆ ದಿಸ್ ಪಾರ್ಟಿ ಇಸ್ ದ ಪರ್ಫೆಕ್ಟ್ ಟೈಮ್. ಎಲ್ಲರಿಗೂ ಪಾರ್ಟಿ ಆಗಿದ್ರೆ ಶರತ್ಗೆ ಆಗೋದು ನೈಟ್ ಮೇರ್. ಯಾಕೆ ನನ್ನನ್ನ ತಡೆದ್ರಿ? ನೀವ್ ತಡಿದೇ ಇದ್ದಿದ್ರೆ ಹೇಗಾದ್ರೂ ಮಾಡಿ ಪಾರ್ಟಿನ ನಿಲ್ಲಿಸ್ತಾ ಇದ್ದೆ. ಇವಾಗ ಪಾರ್ಟಿಗೆ ಬಂದಿರೋರೆಲ್ಲ ದುರ್ಗನ ಶರತ ಗಂಡ ಹೆಂಡತಿ ಅಂತ ರೆಕಗ್ನೈಸ್ ಮಾಡ್ತಾರೆ. ನೋ 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 ನೋ, ಐ ಕಾಂಟ್ ಟಾಲರೇಟ್ ದಿಸ್. ಈ ಮಾಳವಿಕಾ ಮೇಡಮ್ ಬೇರೆ ದಿನಾಲೂ ಅವ್ರ ಮೈಂಡ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಮಾಯಾ, ನೀನ್ ಹೇಳೋದ್ರಿಂದ ಪಾರ್ಟಿ ನಿಲ್ಲುತ್ತೆ ಅಂತ ಅನ್ಕೊಂಡಿದ್ಯಾ? ಅತ್ತಿಗೆನ ನಾನು ನಿನಗಿಂತ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅವ್ರು ಒಂದು ಸರಿ ಏನಾದ್ರೂ ನಿರ್ಧಾರ ಮಾಡಿದ್ರೆ ಅದನ್ನೇ ಮಾಡ್ತಾರೆ. ವಾಟ್ ಎವರ್, ನನಗೆ ಈ ಪಾರ್ಟಿ ಇಷ್ಟ ಇಲ್ಲ. ನಾನು ಹೇಗಾದ್ರೂ ಮಾಡಿ ಈ ಪಾರ್ಟಿನ ನಿಲ್ಲಿಸ್ತೀನಿ ಅಷ್ಟೇ. ಮಾಯಾ ಮಾಯಾ, ಒಂದ್ ನಿಮಿಷ ತಾಳ್ಮೆ. ಎಲ್ಲದನ್ನು ಕೋಪದಲ್ಲೇ ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ ಆಗಲ್ಲ ಮಾಯಾ. ಪಾರ್ಟಿ ನಡೆಯುತ್ತೆ, ಇದಂತೂ ಪಕ್ಕ. ಆದ್ರೆ ಆ ಸಿಚುವೇಶನ್ ಬಳಸ್ಕೊಂಡು ನಾವ್ ಏನ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡು. ಅಂದ್ರೆ ಅರ್ಥ ಆಗ್ಲಿಲ್ವಾ? ನೋಡು, ನಾನು ನಿನಗೆ ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ಈ ದುರ್ಗನ್ ಚಿಕ್ಕಮ್ಮ ಇದ್ದಾಳಲ್ಲ ಪ್ರಭಾ, ಅವಳು ಕಾಲ್ ಮಾಡಿದ್ಲು ದುಡ್ಡು ಕೇಳಕ್ಕೆ. ನಿನಗೆ ದುಡ್ಡು ಬೇಕು ಅಂತಂದ್ರೆ ನಮಗ್ ಯೂಸ್ ಆಗೋ ಹಾಗೆ ದುರ್ಗನ್ ಬಗ್ಗೆ ಏನಾದ್ರೂ ಒಂದು ವಿಷಯ ಹೇಳು ಅಂತಂದೆ. ಆಗ ಅವಳು ಏನ್ ಹೇಳಿದ್ಲು ಗೊತ್ತಾ? ಏನು? ಆ ದುರ್ಗಾ 10th ಕೂಡ ಪಾಸ್ ಮಾಡಿಲ್ವಂತೆ. ದಿ ಗ್ರೇಟ್ ಬಿಸ್ನೆಸ್ ಟೈಕೂನ್ ಶರತ್ ಸೂರಿನ್ ಹೆಂಡತಿ 10th ಕೂಡ ಪಾಸ್ ಮಾಡಿಲ್ಲ ಅಂದ್ರೆ ಎಷ್ಟು ದೊಡ್ಡ ವಿಷಯ ಅಲ್ವಾ? ಪಾರ್ಟಿಲ್ ಬಂದವರು ಅವಳ ಯೋಗ್ಯತೆ, ಅವಳು ಎಂಥ ಇಲಿಟ್ರೇಟ್ ಅಂತ ಮಾತಾಡಕ್ ಶುರು ಮಾಡ್ತಾರೆ. ಮಾಯಾ, ಇಂಟ್ರೆಸ್ಟಿಂಗ್. ನಾವು ಬೇಡ ಬೇಡ ಅಂತಂದ್ರು ಆ ದುರ್ಗನ್ಗೆ ಅವಮಾನ ಆಗ್ತಾನೆ ಇರತ್ತೆ. ಇಷ್ಟು ಸಾಕು. ಮುಂದೇನ್ ಮಾಡ್ಬೇಕು ಅಂತ ನಂಗೆ ಅರ್ಥ ಆಯ್ತು. ನಂಗೆ ಪಾರ್ಟಿ ಗಿರ್ಟಿ ಎಲ್ಲ ಸರಿ ಬರಲ್ಲ. ಆಗ್ ಬರಲ್ಲ ಅಂದ್ರೆ ಆಗ್ ಬರ್ಸ್ಕೋಬೇಕು. ದೊಡ್ಡ ಮನೆಗೆ ಬಂದ್ಮೇಲೆ ಇದೆಲ್ಲ ಕಾಮನ್. ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೂ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನೀನೊಂದ್ ಕೆಲ್ಸ ಮಾಡು, ಶಾಪಿಂಗ್ ಮಾಡು. ಮಾಲ್ಗಳಿಗೆ ಹೋದ್ರೆ ಎಲ್ಲಾನು ಸಿಗತ್ತೆ, ಅಲ್ಲೇ ಸಾರಿ ತಗೊಂಡ್ಬಿಡು. ನೀವು ಸುಮ್ಮನೆ ಇರಿ, ಅದೆಲ್ಲ ಸರಿ ಬರಲ್ಲ. ನನ್ನ ಜೀವನದಲ್ಲಿ ಇದುವರೆಗೂ ನಾನು ನೋಡಿರೋ ಒಂದು ದೊಡ್ಡ ಕಾರ್ಯಕ್ರಮ ಅಂದರೆ ನಮ್ಮೂರಿನ ಜಾತ್ರೆ. ನಾನು ಅಲ್ಲೇ ಗೊತ್ತಾ ಪ್ರತಿ ವರ್ಷ ಬಟ್ಟೆ ತಗೊಳ್ತಾ ಇದ್ದಿದ್ದು. ಆಯ್ತಮ್ಮ ತಾಯಿ, ನೀನ್ ಅವಾಗ ಹಾಗಿದ್ದೆ, ಆದ್ರೆ ಯಾವಾಗ್ಲೂ ಹಾಗೆ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ನಂಗೊಂಥರ ಇದೆಲ್ಲ ಕೃತಕ ಅನ್ಸುತ್ತೆ. ಎಲ್ರು ಬರ್ತಾರೆ, ನಮ್ಮನ್ನ ನೋಡ್ತಾರೆ, ನಾವು ಹಾಕೊಂಡಿರೋ ಬಟ್ಟೆ, ನಾವು ಮಾತಾಡೋ ರೀತಿ, ಇದನ್ನೆಲ್ಲ ನೋಡಿ ನಮ್ಮನ್ನ ಅಳಿತಾರೆ. ನಂಗಿದೆಲ್ಲ ಒಂಥರ ಸಂಕೋಚ ಅನ್ಸುತ್ತೆ. ನನಗೆ ನನ್ನ ಪಾಡಿಗೆ ನಮ್ಮ ಮನೇಲಿದ್ರೆ ಅದೇ ಖುಷಿ. ದುರ್ಗಾ, ನಾನು ಥೇಟ್ ನಿಂತರನೇ ಇದ್ದೆ. ಆದ್ರೆ ನೀನು ಬೇರೆಯವ್ರಿಗೆ ಏನ್ ಮಾತಾಡ್ಕೋತಾರೆ, ಏನ್ ಯೋಚಿಸ್ತಾರೆ ಅಂತ ತಲೆ ಕೆಡ್ಸ್ಕೋಬೇಡ. ನಿನ್ಗೆ ನಿನ್ ಮೇಲೆ ನಂಬಿಕೆ ಇದ್ರೆ ಸಾಕು. ದೊಡ್ಡ ಮನೆಯಲ್ಲಿ ಇದೆಲ್ಲ ಕಾಮನ್. ಆದ್ರೂ ಏನೋಪ್ಪ, ಈ ಜನರೆಲ್ಲ ಸರ್ಕಸ್ಗೆ ಜೋಕರ್ನ ನೋಡಕ್ ಹೋಗ್ತಾರಲ್ಲ, ಹಂಗಾಯ್ತು. ಏನ್ ಚಂದನೋ ಏನೋ. ದುರ್ಗಾ,
ನಿನ್ಗೆ ಇಷ್ಟೊಂದು ಸಂಕೋಚ ಆಗ್ತಿದೆ ಅಂದ್ರೆ ಹೋಗಿ ಅತ್ತೆ ಹತ್ರ ಅಥವಾ ಶರತ್ ಹತ್ರ ಮಾತಾಡು, ಅವ್ರು ನಿನಗೆ ಸಹಾಯ ಮಾಡೇ ಮಾಡ್ತಾರೆ. ಮೇಡಮ್, ದುರ್ಗಾ, ಯಾಕಮ್ಮ ಒಂಥರ ಇದ್ದೆ, ಏನೋ ಯೋಚನೆ ಮಾಡ್ತಿದ್ದೆ? ಓ, ಪಾರ್ಟಿಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಹೌದು, ನಿಮ್ಗೆ ಗೊತ್ತಾಯ್ತು? ನಮ್ಮ ಹುಡುಗಿ ಮನ್ಸು ಏನು ಅನ್ನೋದು ನನಗೆ ಅರ್ಥ ಆಗೋದಿಲ್ವಾ? ನಾನು ನಿನ್ನ ಜೊತೆಲಿರೋವರೆಗೂ ನಿನಗೇನೂ ಇಲ್ಲ ಅಂತ ನೀನು ಯಾವತ್ತೂ ಅಂದ್ಕೋಬಾರ್ದು. ನಿನಗೋಸ್ಕರ ಅಂತಾನೆ ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ನಿನಗೊಂದು ಬಟ್ಟೆ ತಗೊಂಡು ಬಂದಿದ್ದೀನಿ. ದುರ್ಗಾ, ಆ ಕಡೆ ನೋಡ್ತಾ ಇದ್ಯಾ? ಯಾರೋ ಅಲ್ಲಿ ನಿಂತಿದ್ದಾರೆ ಅನ್ನೋ ಥರ. ಏನಿಲ್ಲ ಮೇಡಮ್, ನಂಗೆ ಈಗ ಸಮಾಧಾನ ಆಯ್ತು. ಇರು, ಬಟ್ಟೆ ತಗೊಂಡು ಬರ್ತೀನಿ. ನೋಡಿದ್ಯಾ ದುರ್ಗಾ, ನಾನು ಹೇಳಿಲ್ವಾ ಅತ್ತೆ ಸಹಾಯ ಮಾಡೇ ಮಾಡ್ತಾರೆ ಅಂತ? ಈಗ ನೋಡು, ಅತ್ತೆ ಹೋಗಿ ಒಂದು ಸಖತ್ತಾಗಿರೋ ಸೀರೆ ತರ್ತಾರೆ. ಅವ್ರ ಟೇಸ್ಟ್ ಅಂತೂ ಸೂಪರ್. ದುರ್ಗಾ, ತಗೊಮ್ಮ, ಪಾರ್ಟಿಗೆ ಅಂತ ನಾನೇ ಸೆಲೆಕ್ಟ್ ಮಾಡಿ ತಂದಿದ್ದೀನಿ, ನೋಡು. ಮೇಡಮ್, ಇದು ನನಗೆ ಯಾಕಮ್ಮ ದುರ್ಗಾ, ಇಷ್ಟ ಆಗ್ಲಿಲ್ವಾ? ನಿನಗೋಸ್ಕರ ಅಂತಾನೆ ನಾನೇ ಖುದ್ದಾಗಿ ಸೆಲೆಕ್ಟ್ ಮಾಡಿ ತಗೊಂಡು ಬಂದಿದ್ದೀನಿ. ಎಷ್ಟಾಗ್ಲಿ ನೀನು ನಮ್ಮ ಶರತ್ ಹೆಂಡ್ತಿ ಅಲ್ವಾ? ಹಾಗಲ್ಲ ಮೇಡಮ್, ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲದೆ ಇರ್ಬೋದು ದುರ್ಗಾ, ಆದ್ರೆ ನೀನ್ ಇದನ್ನ ಹಾಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಅಲ್ಲದೆ ನಮ್ಮ ಪಾರ್ಟಿ ಥೀಮು ವೆಸ್ಟರ್ನ್ ಔಟ್ಫಿಟ್ ಅಂತ ತಾನೇ ಇರೋದು. ಆದ್ರೂ ಮೇಡಮ್, ನನ್ಗೆ ಯಾಕೋ ದುರ್ಗಾ, ನನಗೆ ಗೊತ್ತು, ನೀನು ಯಾವತ್ತೂ ದೊಡ್ಡೋರ್ ಮಾತು ತೆಗೆದು ಹಾಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈ ಮನೆ ಸೊಸೆ, ಈ ಮನೆ ಅಂತಸ್ತಕ್ಕೆ ತಕ್ಕಾಗಿರ್ಬೇಕಲ್ವಾ? ಹಾ, ಹಾಕೋ, ಚೆನ್ನಾಗಿ ಕಾಣಿಸ್ತೀಯ. ಓಕೆ? ಗೀತಾ